ಅಂದ್ಕೊಂಡಿದ್ದೆಲ್ಲ ಆಗ್ತಾವೆ, ಆದರೆ ಒಂದೊಂದು ಸಲ भाई साहब कुछ ज्यादा नहीं हो गया ये? मतलब कुछ भी। मेरी नींद जैसे पहली बार टूटी है आंखें भर के मैंने देखी. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ವಂಶಿ ಬ್ಲಾಗ್. ಬ್ಲಾಗ್ ಸ್ಟಿಲ್ ಫ್ರಮ್ ಮನೆಯಿಂದ ಅಲ್ಲ, ಕಾಲೇಜಿಂದ ಸ್ಟಾರ್ಟ್ ಆಗೈತಿ. ಕಾಲೇಜಿಗೆ ಅಂತೂ ಹೋಗಿ ಬಂದಿದ್ದಿಲ್ಲ, ಯಾಕಂದರೆ ಹುಡುಗ ಯಾರು ಬಂದಿದ್ದಿಲ್ಲ. ಮತ್ತೀಗ ಕಾಲೇಜ್ ಅಂತೂ ಮುಗಿಸೇವಿ, ಫುಲ್ ಫಟಾಫಟ ಬಂದುಬಿಟ್ಟು ನಾವು. ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಕಾಲೇಜಿನ ಬ್ಲಾಗ್. ಬರೀ ಈಗ ಕಾಲೇಜ್ ಅಂತೂ ಮುಗಿಸೇವಿ, ಇನ್ನೂ LIC ಕಟ್ಟಿ ಈಗ ಮನೆಗೆ ಹೋಗ್ಬೇಕು. ನೋಡೋಣ ಏನೇನಕ್ಕೆ ಸೀನ್. ಫಸ್ಟ್ LIC ಎಲ್ಲ ಮುಗಿಸೋಮ. LIC ಎಲ್ಲ ಮುಗಿಸಿ ನಿಮ್ಗೆ ಸಿಗ್ತೀನಿ. ಎಲ್ಲಿ ಸಿಗ್ತೀನಿ ಅಂದ್ರೆ ಸೀದಾ ಮನ್ಯಾಗ. आंखें भर के मैंने देखी है सुबह हुई धूप ज्यादा लेके तेरी रोशनी. ಓಕೆ ಆಯ್ತು, ಫೈನಲಿ ಎಲ್ಲ ಕೆಲಸ ಅಂತ ಮುಗಿಸಿದ್ವಿ. ಈ ಬಿಸಿಲಾಗ ಫುಲ್ ಬಿಸಿಲು ಐತಿ. ಹುಬ್ಳ್ಯಾಗ 36 ಡಿಗ್ರಿ ಐತಿ ಒಂದು ಮಟ್ಟಿಗೆ. ಅದಕ್ಕಂದ್ರೆ ಬೆಳಗ್ಗೆ ಒಂದಕ್ಕೆ ಬಿಟ್ಟು ಒಂದಕ್ಕಲ್ಲ, ಬೆಳಗ್ಗೆ ಒಂದು ಆಗಿರಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಬೆಳಗ್ಗೆ 8ಕ್ಕೆ ಬಿಟ್ಟಾವ, ಈಗ ಹೊಂಟಿನಿ. ಟೈಮ್ 2 ಆತ. ಅಪ್ಲೋಡ್ ಆಗಬೇಕು ಇನ್ನೂ ಬ್ಲಾಗ್. ಇನ್ನು ಭಾಳ ಕೆಲಸ ಅದಾವೆ. ಇನ್ ಕೇಸ್ ಯಾರೋ ಹೊಸಬ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಬರಬೇಡಿ. ಅದು ಮಾಡಿದರೆ ಏನು ಸಿಗ್ತದೆ? ಮೋಟಿವೇಶನ್ ಸಿಗ್ತದೆ. ಬರೀ ಫಟಾಫಟ್ ಹೋಗೋಮ. ಎಲ್ಲ ಕೆಲಸನೂ ಮುಗಿಸೀವಿ. ಈಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಸರ್. ಎಲ್ಲ ಕೆಲಸ Ma'am, I don't know कि double sorry like. ತೃಪ್ತಿ ಇರ್ತಲ್ಲ, ಅದಂದ್ರೆ ಮಸ್ತ್ ಇರೈತಿ. ಬರೀ ಫಟಾಫಟ್ ಮನೆಗೆ ಹೋಗೋಮ. ಇಲ್ಲಂದ್ರೆ ಬಿಸಿಲು ತಡ್ಕೊಳಾಗೋದು. ಸ್ವಲ್ಪ ಇಲ್ಲಿ ನೋಡ್ರಿ ಎಷ್ಟು ಡಿಫ್ರೆನ್ಸಿಯೇಷನ್ ಐತಿ. ಫುಲ್ ಆ ಕಡೆ ಅಂತೂ ಹೋದ್ರೆ ಫುಲ್ ಬಿಸಿಲು. ಅದಕ್ಕೆ ನೆನಪು ಮಾಡೋದು ಬರೀ ಹೋಗಿ. One hour later. ಓಕೆ ಆಯ್ತು, ಫೈನಲಿ ಮನೆಗಂತೂ ರೀಚ್ ಆಗಿದ್ದು. ಮನೆಗೆ ರೀಚ್ ಆಗಿ ಹಂಗೆ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ವಿ. ಕಟಿಂಗ್ ಅಂತೂ ಮಾಡ್ಸೀನಿ. ಐ ಹೋಪ್ ಮಸ್ತ್ ಕಾಣತೈತೆ ಅಂತ ನನಗೆ. ಹೆಂಗೆ ಕಾಣತೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ಈಗ ಟೈಮ್ 4 ಆತ. ಬ್ಲಾಗ್ ಅಂತೂ ಅಪ್ಲೋಡ್ ಆಗೈತಿ. ಹಂಗೆ ಈಗ ಫಟಾಫಟ್ ಸ್ವಲ್ಪ ಊಟ ಮಾಡೋದು. 4 ಗಂಟೆಗೆ ಊಟ ಮಾಡತ್ತೀವಿ. ಎಲ್ಲರೂ 2 ಗಂಟೆಗೆ ಊಟ ಮಾಡಿದರೆ ಇದಕ್ಕಂದು ಸ್ವಲ್ಪ ಕಟಿಂಗ್ ಸಂಬಂಧ ಫುಲ್ ಲೇಟ್ ಅಂದರೆ ಲೇಟ್ ಆತ. ಬರೀ ಫುಲ್ ನಾಷ್ಟ ಎಲ್ಲ ಊಟ ಗೀಟ ಮಾಡಿ ನಿಮ್ಗೆ ಸಿಗ್ತೇನೆ. ಫೈನಲಿ ಊಟ ಗಿಟ ಅಂತೂ ಮಾಡಿದ್ವಿ. ಹಂಗೆ ಮಳೆ ಅಂತೂ ಧಾರಾಕಾರ ಆಗಿ ಬಂದುಬಿಟ್ಟೈತಿ. ನಾವಂತೂ ಮಕ್ಕೊಂಡಿದ್ವಿ. ಮಳೆ ಹೊಡ್ತಾ ಬಂದಿದ್ದು ಗೊತ್ತಾಗಿಲ್ಲ ನಮ್ಗೆ. ಪರಿ ಮಕ್ಕೊಂಡಿದ್ವಿ ನಾವು ಮೈ ಮರೆತ. ಫುಲ್ ಹಸಿ ಆಗ್ಬಿಟ್ಟೈತಿ ಹುಬ್ಳಿ. ಯಾಕಂದ್ರೆ ಇಷ್ಟು ಮಳೆನೇ ಆಗಿದ್ದಿಲ್ಲ. ಈಗ ಬಿಸಿಲು ನೋಡ್ಬೇಕಿತ್ತ. ನಾನು ಅಂದ್ಕೊಂಡಿದ್ದಪ್ಪ ಈ ಸಲ ಮಳೆ ಹಾಕಿದೆ ಅಂತೇಳಿ. ಹಾಗೆ ಬಿಡಿ ನಮ್ಮ ಕಡೆ ಹಂಗೆ ಬಿಡ್ರಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾವೆ, ಆದರೆ ಒಂದೊಂದು ಸಲ ಭಾಳ ಸುಳ್ಳು ಹೇಳಿದೆ ನಾನು. भाई साहब कुछ ज्यादा नहीं हो गया ये? मतलब कुछ भी. ಹಂಗೆ ನಂಗಂತೂ ಮಳೆ ರಪ್ಪ ಅಂತ ಬರತ್ತೆ. ಸೌಂಡಿಗೆ ನಾ ಅರ್ಧ ಜೋಗಳ ಆಡ್ದಂಗೆ ಆಗ್ಬಿಡ್ತು. ಮುಕ್ಕೊಂಬಿಟ್ಟೆ ನಾನು. ಬರೀ ಈಗ ಎದ್ದೇವಿ. ಟೈಮ್ ಕರೆಂಟ್ ಅಂತೂ ಹೋಗ್ಯಾವ. ಅದಕ್ಕೆ ಟಾರ್ಚ್ ಹಚ್ಕೊಂಡು ಮಾಡತ್ತೀನಿ. 9 ಆತ. ಅದಕ್ಕೆ ಇನ್ನೂ 9 ಟೈಮ್. ಫಟಾಫಟ್ ಚಾರ್ಜ್ ಆಗೋಮ್ಮ. ಬರೀ ಒಳಗೆ ಮಮ್ಮಿ ಅಂತೂ ಶೇಂಗಾ ಹೊಡ್ಕೊಂಡು ಕೂತಾಳೆ. ಚಾರ್ಜ್ಗೆ ಆಗೋಮ್ಮ. ಯಾಕಂದ್ರೆ ಕರೆಂಟ್ ಅಂದ್ರೆ ಹೋಗ್ಬಿಟ್ಟು ಒಂದು ಆರಾಮ್ಸೆ ತಂಪು ಅನ್ಸತ್ತಿದ್ದ. ಇಲ್ಲಿ ಕರೆಂಟ್ ಹೋಗ್ಯಾವ. ಎಂಥ ಇದು ನೋಡ್ರಿ, ಒಂದು ಕಡೆ ಇದ್ರೆ ಒಂದು ಕಡೆ ಇರೋಂಗಿಲ್ಲ ನಮ್ಮ ಕಡೆ. ಬರೀ ಫಟಾಫಟ್ ಚಾರ್ಜ್ ಆಗೋದು ಫಸ್ಟ್. ಓಕೆ, ಫೈನಲಿ ಚಾರ್ಜ್ ಅಂತೂ ಆಗೀವಿ. ಹಂಗೆ ಈಗ ಲಾಸ್ಟ್ ರಂಜಾನ್ ಇವತ್ತು. ನಾಳೆ ರಂಜಾನ್ ಐತಿ. ಇವತ್ತು ಫುಲ್ ಹುಬ್ಳ್ಯಾಗೆಲ್ಲ ಫುಲ್ ರಶ್ ಇರ್ತದೆ ಮಾರ್ಕೆಟ. ಬರೀ ಇವತ್ತು ಲಾಸ್ಟ್ ರಂಜಾನ್. ಫಟಾಫಟ್ ಹೋಗಿ ಶೂಸ್ ತರೋದೈತಿ. ಶೂಸ್ ಏನೋ ತೊಂಬರೋದೈತಿ. ಬರೀ ನೋಡೋಣ ಏನೇನು ಸೀನ್ ಹಾಕೈತಿ. ನಿಮ್ಗೆಲ್ಲಿ ಸಿಗ್ತೇನೆ ಸೀದಾ ಈಗ ಮಾರ್ಕೆಟ್. One hour later. ಮಾರ್ಕೆಟ್ ಹೋಗಿ ಏನಾರು ತೋರಿ 150 ಎಲ್ಲ 150. ನನಗಂತೂ ಭಯಪಟ್ಟು ಆಗ್ಬಿಟ್ಟಿದೆ. ಒಬ್ಬ ಸಣ್ಣ ಹುಡುಗ ಅವ ಅಂತೂ 150
ಗಿಂತಿ ಬರ್ತಾವಿಲ್ಲ ಗೊತ್ತಿಲ್ಲ 150 ಅಂತೂ ಬೈಪಾಟ್ ಮಾಡಿಬಿಟ್ಟಿದ್ದಾವೆ. ಬರೀ 15 ಆದಿದ್ದಾವೆ. ನೋಡಿದ್ರಲ್ಲ ಮಾರ್ಕೆಟ್ ಹೋಗಿ ಎಲ್ಲ ಕಡಿಮೆ ರೇಟಿಗೆ ಸಿಗ್ತಾವೆ. 100 ರೂಪಾಯಿಗೆ 2 ಪ್ಯಾಂಟ್ ಅಂತ. ನ್ಯಾಷನಲಿಗೆ ಹೋದ್ರೆ 500 ರೂಪಾಯಿಗೆ 1 ಪ್ಯಾಂಟ್ ಇರ್ತಾವೆ. ಈಗೆಲ್ಲ ಹೋಲ್ಸೇಲ್ ಎಲ್ಲ ಇಟ್ಟಿರ್ತಾರೆ ಬಿಡ್ರಿ. ಲಾಟ್ ಮಾಲ್ ಎಬ್ಸಿರ್ತಾರೆ ಆರಾಮ್ಸೆ ಹೊಕ್ಕವು. ಫುಲ್ 12 ಒಂದೇನು ಇವತ್ತು ಒಂದು ಅನ್ಸಂಗಿಲ್ಲ. ರಾತ್ರಿ ನಸಿಲಾಗ 3 ಗಂಟೆ ಮಟ್ಟ ನಡೀತಾವೆ. ಫೈನಲಿ ನೋಡಿದ್ರಲ್ಲ ಮಾರ್ಕೆಟ್ ಫುಲ್ ಟೈಮ್ ಚೆಕ್ ಮಾಡಿರಿ. 12 ಆಗೈತೆ, 12:15 ಆತ. ಅಲ್ಲಿ ಹೋಗಿಂದ ಟೈಮ್ ಹೆಂಗೆ ಹೊಂಟೈತೋ ಗೊತ್ತಿಲ್ಲ. ಫುಲ್ ನನಗಿನ್ನೂ ಅಲ್ಲಿ ನೋಡಿದ್ರೆ ಟೈಮ್ 10 ಈಗ 10:09 ಆಗೈತೆ ಹಂಗೆ ಅನ್ಸೋದಿದೆ. ಫುಲ್ ಮಾರ್ಕೆಟ್ ಎಲ್ಲರೂ ಇದ್ದಾರೆ. ಈಗ 12:15 ಆತ. ನನಗಂತೂ 9 ಆಗಿತ್ತು ಅನಿಸ್ಬಿಡ್ತು ನಂಗೆ. ಅಲ್ಲಿ ಹೋಗಿಂದ ಟೈಮ್ ಅಂತೂ ಹೋಗಿದ್ದು ಗೊತ್ತಿಲ್ಲ. ಹಂಗೆ ಮನೆಗಂತೂ ರೀಚ್ ಆಗೀವಿ ಫುಲ್ ಸುಸ್ತಾಗಿ. ಹಂಗೆ ಊಟ ಗಿಟ ಅಲ್ಲೇ ಮಾಡ್ಕೊಂಬಂದ್ವಿ. ಹಂಗೆ ಬಾಕ್ಸ್ ಏನೋ ಬೂಟ್ ಅನ್ಬಾಕ್ಸಿಂಗ್ ನಾಳೆ ಮಾಡಮ್ಮ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.